ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗಾಯ್ಸ್, ಇವತ್ತು ನೋಡ್ಕೊಳ್ಳಿ, ವಸ್ತಾರ ಅಂತ 28 ವರ್ಷದವರು. ಇವರ ಫೋಟೋ ನೋಡ್ಕೊಂಡು ಬಿಡಿ ಸ್ನೇಹಿತರೆ, ಹೆಂಗಿದ್ದಾರೆ ಇವರು ಅಂತ. ಸೊ ಇವಾಗ ಪ್ರೊಫೈಲ್ ಕಳಿಸಲು ಕಾರಣ ಏನು ಅಂತ ಹೇಳ್ತಾ ಹೋಗ್ತೇನೆ ನೋಡಿ. ನನಗೆ ಎಂಗೇಜ್ ಆಗಿಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗಂಡಿನ ಕಡೆಯವರ ಮಧ್ಯೆ ಮತ್ತು ನನ್ನ ಒಂದು ಕಡೆಯವರ ಮಧ್ಯ. ಸೊ ಅವನು ಬಂದ್ಬಿಟ್ಟು ಬೇರೆಯವಳ ಜೊತೆ ಒಂದು ಸಂಬಂಧನ ಬೆಳೆಸ್ತಾ ಇದ್ದಾನೆ. ಅದು ನನಗೆ ಗಮನಕ್ಕೆ ಬಂದಿದೆ. ಇವಾಗ ಮಧ್ಯದಲ್ಲಿ ಇಬ್ಬರು ಕೂಡ ಎಂಗೇಜ್ ಆಗಿ ಕ್ಯಾನ್ಸಲ್ ಆಗಿದೆ. ಆ್ಯಂಡ್ ಪ್ರಸ್ತುತ ಗಂಡಾಗ್ಬಿಟ್ಟು ಅವನಿಗೆ ಅಷ್ಟಿರಬೇಕಾದ್ರೆ ನಾನು ಕೂಡ ಒಬ್ಬ ಹೆಣ್ಣು ಮಗಳು, ನನಗೂ ಕೂಡ ಲೈಫ್ನಲ್ಲಿ ಹಂಗಿರ್ಬೇಕು ಹಿಂಗೆ ಇರಬೇಕು ಅಂತ ಆಸೆ ಆಗಿದೆ. ಹಾಗಾಗಿ ನಾನು ಒಬ್ಬನ ಜೊತೆ ಒಂದು ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನಮ್ಮ ಊರಲ್ಲಿ ಬೆಳೆಸ್ತಿದ್ದೆ, ಬಟ್ ಊರಿನವರ ಜೊತೆ ಒಂದು ಒಳ್ಳೆಯ ಬಾಂಡಿಂಗ್ ಇಟ್ಕೊಂಡಿದ್ದೆ. ನಾನು ನನ್ನ ಹೆಸರು ಕೆಡಬಾರ್ದು ಅಂತ ಆನ್ಲೈನಲ್ಲಿ ಒಂದು ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ನಾನು ನೋಡೋದಕ್ಕೆ ಒಂದು ಸ್ಲಿಮ್ ಆಗಿರ್ತಕ್ಕಂಥ ತೆಳನೆಯ ಶರೀರ ಹೊಂದಿದ್ದೇನೆ ಆ್ಯಂಡ್ ದಪ್ಪ ತಿಕ್ಕಗಳನ್ನು ಕೂಡ ಹೊಂದಿದ್ದೇನೆ ಅಂತ ಹೇಳಿರ್ತಕ್ಕಂಥ ನೋಡಿ ಸ್ನೇಹಿತರೆ. ನೋಡೋದಕ್ಕೂ ತುಂಬ ಸುಂದರವಾಗಿ ವಸ್ತಾರ ಅವರು ಇರ್ತಾರೆ. ಅವರಿಗೆ ಈ ರೀತಿಯ ಒಬ್ಬ ಆಸೆಗಳನ್ನು ಈಡೇರಿಸಬಲ್ಲಂತಹ ಸಂಬಂಧ ಬೆಳೆಸುವಂತಹ ಹುಡುಗ ಬೇಕು ಅಂತ ಹೇಳಿರೋದು. ಒಂದನೇದಾಗಿ ನಮ್ಮ ಇಬ್ಬರ ಸಂಬಂಧ ಕೊನೆಯವರೆಗೂ ಇರಬೇಕು. ಮಧ್ಯದಲ್ಲಿ ನೀವು ನನ್ನ ಜೊತೆ ಒಂದು ಅಕ್ರಮ ಸಂಬಂಧ ಇಟ್ಕೊಂಡಿದ್ರಲ್ವ, ಅದು ಬಿಡಬಾರ್ದು, ಕೊನೆಯವರೆಗೂ ಇರಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಮ ಒಂದು ಜೊತೆಗೆ ದಿನಕ್ಕೆ 2 ಸಲ ಮಾಡಿಸ್ಕೊಳ್ತೀನಿ, ಬಟ್ ನೀವು ಮಾಡುವಂತಹ ವ್ಯಕ್ತಿ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪರ್ಸನ್ ಆಗಿರಬೇಕು, ಅಷ್ಟೇ ಸಾಕು ಅಂತ ಹೇಳಿರೋದು. ಮೊದಲನೇ ಸಲ ನಮ್ಮ ಒಂದು ಮನೆಗೆ ಬಂದುಬಿಟ್ಟು ಮಾಡಿ, ಆಮೇಲೆ ನೀವು ಹೆಂಗೆ ಮಾಡ್ತೀರಾ ಅಂತ ನೋಡಿಬಿಟ್ಟು ದಿನಾಲೂ ನಾನು ರೂಮ್ ಬುಕ್ ಮಾಡಿಬಿಟ್ಟು ಕೊಡ್ತೀನಿ, ಅಲ್ಲಿಗೆ ಇಬ್ಬರು ಕೂಡ ಹೋಗೋಣ ಅಂತ ಇವರು ಹೇಳಿದ್ದಾರೆ. ಸೊ ಅದಕ್ಕೆಲ್ಲ ನಾನೇ ದುಡ್ಡು ಕೊಡ್ತೀನಿ, ನೀವೇನು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಖರ್ಚಿಗೆ ಎಲ್ಲನೂ ಕೂಡ ನಾನೇ ನೋಡ್ಕೊಳ್ತೀನಿ. ಒಟ್ಟಿನಲ್ಲಿ ನೀವು ನನಗೆ ಚಂದವಾಗಿ ಮಾಡಬೇಕು. ಆ ಎಂಗೇಜ್ ಆಗಿರ್ತಕ್ಕಂಥ ಗಂಡನ ನೆನಪು ಕೂಡ ನನಗೆ ಬರಬಾರ್ದು. ಆ ರೀತಿಯಾಗಿ ಸ್ವರ್ಗ ಸುಖನ ತೋರಿಸಿ ನನಗೆ ಚಂದವಾಗಿ ಮಾಡಿದರೆ ಸಾಕು ಅಂತ ಇವರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಇವರ ನಂಬರ್ ನಿಮಗೆ ಬೇಕಿದ್ದರೆ ಬೇಗ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಊರು, ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಖುದ್ದಾಗಿ ಪ್ರತಿಯೊಂದು ಕಮೆಂಟನ್ನು ಚೆಕ್ ಮಾಡಿ ಅವರು ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ ಸ್ನೇಹಿತರೆ. ಸೊ ವೇಟ್ ಮಾಡಿ ರಿಪ್ಲೈ ಬರೋವರೆಗೂ. ಆ್ಯಂಡ್ ಈ ಕಡೆ ಬರೋದಾದರೆ ಇಲ್ಲೇ ನೋಡ್ಕೊಳ್ಳಿ. ಮೊದಲನೇದಾಗಿ ಅವ್ರು ಹೇಳಿರೋದು ಏನಂದರೆ, ಈ ಒಂದು ಕಾರು ನೋಡ್ಕೊಳ್ಳಿ ಸ್ನೇಹಿತರೆ, ಬ್ರಿಜ್ಜಾ ಟಾಪ್ ಮಾಡೆಲ್ ಕಾರ್ ಆ್ಯಂಡ್ ವೈಟ್ ಟಾಪಲ್ಲಿ ರೀಸೆಂಟಾಗಿ ಅಪ್ಡೇಟ್ ಆಗಿರ್ತಕ್ಕಂಥ ಬ್ರಿಡ್ಜ್ ಟಾಪ್ ಮಾಡೆಲ್ ಕಾರ್ ನೋಡ್ಕೊಳ್ಬೋದು. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತುಂಬ ಸ್ಮೂತಾಗಿ ಮತ್ತು ತುಂಬ ಕಂಪ್ಲೀಟೆಡ್ ಆಗಿ ಇದರಲ್ಲಿ ಇದೆ ಸ್ನೇಹಿತರೆ. ಆ್ಯಂಡ್ XBB 400 ಕಂಫರ್ಟೇಬಲ್ ಆ್ಯಂಡ್ ಕಂಫರ್ಟ್ ಜೂನ್ ಕಾರ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಸಪ್ಲಿ ಟು ಆಲ್ ಸ್ಪೀಡ್ ನಾಟ್ ದ ಟ್ರೆಂಡ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ದ ಪರ್ಫಾರ್ಮೆನ್ಸ್ ಇದರಲ್ಲಿ ಕೊಡುತ್ತೆ ಸ್ನೇಹಿತರೆ. ಸೊ ತುಂಬ ದೂರ ಹೋಗಬೇಕಾಗಿರೋರು ಇದನ್ನು ಯೂಸ್ ಮಾಡ್ಬೋದು ನೀವು. ಮತ್ತು ಯಾರಿಗಾದರೂ ಎಲ್ಲಾದರೂ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಅಂತ ಕರೆದುಕೊಂಡು ಹೋಗಿದರೆ ಹೈಯರ್ ಸ್ಪೀಡಲ್ಲಿ 130, 140 ಸ್ಪೀಡಲ್ಲಿ ಹೋಗಿದ್ರು ಕೂಡ ಆಟೋಮೆಟಿಕಲಿ ಸ್ಮೂತ್ ಜರ್ನಿ ಆಗುತ್ತೆ, ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಹೆವಿ ಆಗಿರ್ತಕ್ಕಂಥ ಹಾರ್ಡ್ ಜರ್ನಿನೂ ಕೂಡ ಇದರಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಇಂಪ್ಯೂಟ್ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಟರ್ನ್ ಓವರ್ ಆ್ಯಂಡ್ ಕಂಫರ್ಟೇಬಲ್ ಫೀಡ್ ಪ್ಲಾಡ್ ಆ್ಯಂಡ್ ಸಪ್ಲೈ ಆಲ್ ದ ಸ್ಪೀಡ್ಸ್ ಆ್ಯಂಡ್ ಎಗ್ನಾಟ್ಸ್ ಅಂತ ಕೂಡ ಇದರಲ್ಲಿ ಹೇಳಿದ್ದಾರೆ. ಸೊ ಇನ್ನಷ್ಟು ಫ್ಯೂಚರ್ ನೋಡೋದಾದರೆ ಮೇನ್ಲಿ ನಮಗೆ ಬೇಕಾಗಿರೋದು ಒಳಗಿನ ಕೆಲವೊಂದಿಷ್ಟು ಫ್ಯೂಚರ್ಸು. ಇದು ಪ್ರಸ್ತುತ ಅವರು ಏನು ಹೇಳಿದರು, ನನ್ನ ಜೊತೆ ಸಂಬಂಧ ಬೆಳೆಸುವಂಥ ಹುಡುಗನ ಇರಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂತ ಏನೇನು ಹೇಳಿದರು ಅದೆಲ್ಲನೂ ಕೂಡ ಎಷ್ಟು ಇಂಪಾರ್ಟೆಂಟು. ಅದೇ ರೀತಿ ನಿಮ್ಮ ಹತ್ರ ಒಂದು ಕಾರ್ ಇತ್ತು ಅಂದರೆ ಅವ್ರಿಗೆ ಕರ್ಕೊಂಡು ಬರೋದಕ್ಕೆ, ರೂಮ್ಗೆ ಹೋಗೋದಕ್ಕೆ ಯೂಸ್ ಆಗುತ್ತೆ. ಹಾಗಾಗಿ ಸುಮ್ಮನೆ ಇಷ್ಟ ಆದರೆ ತಗೊಳ್ಳಿಲ್ಲ ಅಂದರೆ ಅವರೇ ದುಡ್ಡಿಗೆ ಖರ್ಚು ಕೊಡ್ತಾರೆ. ಗೈಸ್, ಇದರ 2 ಗೇರ್ ಬಾಕ್ಸ್ ನೋಡ್ಕೊಳ್ಬೋದು. 1 ಗೇರ್ ಬಾಕ್ಸ್, 2 ಬೇರಾಕ್ಸ್, ಇದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಗೇರ್ ಬಾಕ್ಸ್. ಆ್ಯಂಡ್ ಸಾಂಗ್ ಕಂಟ್ರೋಲರ್ ಆ್ಯಂಡ್ AC ಕಂಟ್ರೋಲ್ ಇದೆ. ಪವರ್ ಸ್ಟೇರಿಂಗ್ ಕೂಡ ನೋಡ್ಕೊಳ್ಳಿ. ಸೊ ಗುಡ್ ಆಗಿರ್ತಕ್ಕಂಥ ಪವರ್ ಸ್ಟೇರಿಂಗ್, ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್, ಏರ್ ಬ್ಯಾಗ್, AC ಆ್ಯಂಡ್ ಕಂಫರ್ಟೇಬಲ್ ಪಾಕೆಟ್ ಬಾಕ್ಸ್ ಎಲ್ಲನೂ ಕೂಡ ಇದರಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ಸ್ನೇಹಿತರೆ, ನೀವು ಹೋಗ್ಬಿಟ್ಟು ಬೇಗ ಕಮೆಂಟಲ್ಲಿ ತಿಳಿಸಿ ಎಲ್ಲಿಂದ ಮೆಸೇಜ್ ಮಾಡ್ತಿದ್ದೀರಾ ಅಂತ. ಅವರೇ ಖುದ್ದಾಗಿ ರಿಪ್ಲೈ ಕೊಡ್ತಾರೆ. ಮತ್ತೆ ಹೊಸ ಪ್ರೊಫೈಲೊಂದಿಗೆ ತೆಗೆದುಕೊಂಡು ಬರ್ತೀನಿ. ನಮಸ್ತೆ, ಬಾಯ್.